ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ ನಾನು 11ರಿಂದ 6 ಚಿಕ್ಕಿ ರಂಗೋಲಿ ತೋರಿಸ್ತಾ ಇದ್ದೀನಿ. ಫಸ್ಟು 11ರಿಂದ 6 ಅಂದರೆ 11ರಿಂದ 6 ಅಂತ ಅಂದರೆ ಈಗ 11 ಚಿಕ್ಕಿ ಮಿಡಲಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ 11ರಿಂದ 6 ಚುಕ್ಕಿನ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಪದ್ಮ ತಗೋಬೇಕು ಅಂದರೆ ಇದು ಲಾಸ್ಟಿಂದ ಮೂರು ಲೈನು ಹೀಗೆ ಇದಕ್ಕೆ ಹಾಕ್ಕೋಬೇಕು. ಅದೇ ಥರ ಇಲ್ಲೂ ಕೂಡ ಪದ್ಮ ಹಾಕ್ಕೋಬೇಕು. ಫಸ್ಟ್ ಲೈನ್ಸ್ ಎಲ್ಲ ಹಾಕ್ಕೊಂಡ್ಬಿಡೋಣ, ಆವಾಗ ಪದ್ಮ ಬರೆಯಲಿಕ್ಕೆ ಈಸಿ ಆಗುತ್ತೆ. ಎರಡನೇ ಸಾಲಿಂದ ಕೊನೆಯ 3 ಚುಕ್ಕಿಯಿಂದ ಲೈನ್ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ. ಇದಕ್ಕೆ ಲಾಸ್ಟ್ ಒನ್ನು. ಈಗ ಮಧ್ಯದಲ್ಲೂ ಕೂಡ ಒಂದು ಪದ್ಮ ಹಾಕ್ಕೊಂಡ್ಬಿಡೋಣ. ಈಗೆಲ್ಲ ಸೇರಿಸ್ಕೊತಾ ಬರೋಣ. ಹೀಗೆ ಇಲ್ಲಿಗೆ ಚುಕ್ಕೆ ಇರಲ್ಲ, ಲಾಸ್ಟಿಗೆ ಅದನ್ನು ನಾವೇ ಮಾಡ್ಕೋಬೇಕು. ಎಲ್ಲದರಲ್ಲೂ ಮಧ್ಯೆ ಮಧ್ಯೆ ಒಂದು ಚಿಕ್ಕೆ ಉಳಿಯುತ್ತೆ. ಈಗೆಲ್ಲ ಕಡೆಗೂ ಒಂದೊಂದು ಚಿಕ್ಕೆ ಉಳಿತಿಲ್ಲಿ, ಮಧ್ಯದಲ್ಲೂ ಸೇರಿಸ್ಕೊಂಡ್ಬಿಡೋಣ. ಈಗ ಇಷ್ಟು ರಂಗೋಲಿ ಇರೋದು. ಆದರೆ ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡೋದಾದರೆ ನೀವು ಏನು ಮಾಡೋಣ ಅಂದರೆ ಇಲ್ಲಿಂದ ರಂಗೋಲಿನ ಜಾಯಿನ್ ಮಾಡೋಣ. ಹೀಗೆ ಈಗ ಇಲ್ಲಿರೋ ರಂಗೋಲಿಗಿಂದ ತಂದು ಪಕ್ಕದಿಂದ ಜಾಯಿನ್ ಮಾಡಬೇಕು. ಯಾವ ಥರ ಬೇಕಾದ್ರೆ ಮಾಡ್ಬೋದು. ಈ ಥರ ಕಾಣಿಸುತ್ತೆ. ಇವಾಗ ಇನ್ನೂ ಸ್ವಲ್ಪ ಏನಾದರೂ ಡೆಕೋರೇಷನ್ ಮಾಡೋದಾದರೆ ಇಲ್ಲಿ ನಾವೀಗ ಸ್ಕ್ವಯರೆಲ್ಲ ಮಾಡಿದ್ದೀವಲ್ವ, ಅದಕ್ಕೆ ಸ್ಕ್ವಯರಲ್ಲೇ ಈಗ ಹಿಂಗೆ ತೊಗೊಂಡು ಹಿಂಗೆ ಮಾಡೋಣ. ಈ ಥರ ಆಯಿತು. ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಇಲ್ಲಿ ಮಾಡೋದಾದರೆ ಇದಕ್ಕೂ ಕೂಡ ಸಿಂಗಲ್ ಹಾಕ್ಬೋದು, ಇಲ್ಲ 3 ಹಾಕ್ಬೋದು, 3 ಲೈನ್ ಹಾಕ್ಬೋದು. ಹಿಂಗೆ ಹೀಗೆ ಇದು ಮಧ್ಯಲ್ಲಾಯಿತು. ಇಲ್ಲಿ ಕೂಡ ಒಂದು ಸಿಂಪಲ್ಲಾಗಿ ಯಾವ ಥರ ಡಿಸೈನ್ ಬೇಕಾದ್ರೆ ಹಾಕ್ಬೋದು. ಇದು 11ರಿಂದ 6. ಈಗ 11ರಿಂದ 6 ಚುಕ್ಕಿ ಇಟ್ಟಿದ್ದೀನಿ. ಈಗ ಹೇಗೆ ತೊಗೋಬೇಕಂದ್ರೆ ಇದು ಮೊದಲನೇ ಲಾಸ್ಟ್ ಲೈನ್ ಇದೆ ಅಂದರೆ ಲಾಸ್ಟ್ ಲೈನಿಂದ 2ನೇ ಲೈನಿಗೆ 2ನೇ ಚುಕ್ಕಿ ಮತ್ತು 3ನೇ ಚುಕ್ಕಿಗೆ ಒಂದು ಲೈನು. ಈಗ ನಾವು ಅದನ್ನು ಹೆಕ್ಸಗಾನ್ ಹಾಕ್ಕೋಬೇಕು. ಹೀಗೆ ಅದೇ ಥರ ಇದು ಕೂಡ ಲಾಸ್ಟ್ನೇ 2ನೇ ಚುಕ್ಕಿಯಿಂದ ಹೆಕ್ಸಗಾನು. ಎಲ್ಲ ಇದನ್ನು ಹಾಕಿಟ್ಕೊಂಡ್ಬಿಟ್ರೆ ನಮಗೆ ಸ್ವಲ್ಪ
ಮಾಡೋಕ್ಕೆ ಈಸಿ ಆಗುತ್ತೆ. ಅದೇ ಥರ ಇಲ್ಲಿ ಕೂಡ ಒಂದು ಚುಕ್ಕೆ ಬಿಟ್ಟು ಎರಡನೇ ಚುಕ್ಕಿಗೆ ಹಾಕ್ಕೋಬೇಕು. ಈಗ ಇಷ್ಟು ಈ ಥರ ಹಾಕ್ಕೊಂಡಾದ್ಮೇಲೆ ಈಗ ಹೀಗೆ ಹೆಂಗೆ ಸ್ಟ್ರೈಟಾಗಿ ಬಂದಿರುತ್ತೋ ಲೈನು ಅಲ್ಲಿಗೇನೆ ಮತ್ತೊಂದು ಲೈನಿಗೆ ಒಂದು ಜಾಯಿನ್ ಮಾಡೋಣ. ಹೀಗೆ ಈ ಥರ ಇದಕ್ಕೂ ಅಷ್ಟೇ ಇದು ಹಿಂಗೆ ಬಂದು ಸ್ಟ್ರೈಟಾಗಿ ಬಂದಿದೆ, ಇದಕ್ಕೆ ಜಾಯಿನ್ ಆಗುತ್ತೆ. ಹೀಗೆ ಈ ಥರ ಕಾಣಿಸುತ್ತೆ. ಈಗ ಮಿಕ್ಕಿದೆಲ್ಲ ಜಾಯಿನ್ ಮಾಡ್ಬೋದು. ಇದನ್ನು ಒಂದು ಲೈನ್ಗಿಂತ ಸ್ವಲ್ಪ ಮುಂದೆ ಮಾಡಬೇಕು. ಆಮೇಲೆ ಇದನ್ನು ಸ್ವಲ್ಪ ಕರ್ವಿಯಾಗಿ ಜಾಯಿನ್ ಮಾಡೋಣ. ಈ ಲೈನಿಂದ ಸ್ವಲ್ಪ ಮುಂದೆ ಮಾಡೋಣ, ಕರ್ವಿಯಾಗಿ ಜಾಯಿನ್ ಮಾಡೋಣ. ಅದನ್ನು ಇದು ಹಿಂಗೆ ಬಂದಮೇಲೆ ಇದು ಇಲ್ಲಿ ತನಕ ಬರುತ್ತಿದ್ದು. ಸೊ ಇದು ಹೀಗೆ ಜಾಯಿನ್ ಮಾಡೋದು. ಅದೇ ಥರ ಮಿಡಲಲ್ಲೂ ಕೂಡ ಹೆಕ್ಸಗಾನ್ ಹಾಕ್ಕೊಂಡ್ರೆ ಎಲ್ಲ ಕಡೆಗೂ ಜಾಯಿನ್ ಮಾಡ್ಬೋದು. ಈ ಥರ ಒಂದು ಚಿತ್ರ ಆಯಿತು. ಈಗ ಏನಾದರೂ ಫ್ಲವರ್ ಆದರೂ ಮಾಡ್ಬೋದು ಇಲ್ಲಿ. ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಕಲರ್ ತುಂಬಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಮನೇಲಿ ಹಾಕಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿ ಯು ನೆಕ್ಸ್ಟ್ ವೀಕ್.